ಅಜಿತ್ ಪವಾರ್ ಸಾಮ್ರಾಜ್ಯದ ಅತಿ ವೇಗದ ನಾಯಕನ ಪತನ ಆಗಿದೆ. ಸ್ವಂತ ಕ್ಷೇತ್ರದಲ್ಲೇ ನಡೆದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ, ವಿಮಾನ ಸುರಕ್ಷತೆ ಮತ್ತು ವಿವಿಐಪಿ ಪ್ರಯಾಣದ ಆತಂಕ. ಈ ಹಿಂದೆಯೂ ಹಲವು ನಾಯಕರು ವಿಮಾನ ದುರಂತಗಳಲ್ಲಿ ಸಾವನ್ನಪ್ಪಿದ್ರು. 2025ರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿಯೂ ಕೂಡ ದುರ್ಮರಣ ಹೊಂದಿದ್ರು. ವಿವಿಐಪಿ ರಾಜಕಾರಣಿಗಳು ವಿಮಾನ ಪ್ರಯಾಣದಲ್ಲಿ ದುರ್ಮರಣಕ್ಕೀಡಾಗಿರೋದು ಇದು ಹೊಸತೇನಲ್ಲ. ಈ ಹಿಂದೆಯೂ ಕೂಡ ಅದೆಷ್ಟೋ ಘಟಾನುಘಟಿ ರಾಜಕಾರಣಿಗಳು ಕೂಡ ವಿಮಾನ ಪ್ರಯಾಣದಲ್ಲೇ ಸಾವನ್ನಪ್ಪಿದ್ದಾರೆ. ಪವಾರ್ ಸಾಮ್ರಾಜ್ಯದ ಅತಿ ವೇಗದ ನಾಯಕನ ಪತನ. ಸ್ವಂತ ಕ್ಷೇತ್ರದಲ್ಲೇ ನಡೆದ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ, ವಿಮಾನ ಸುರಕ್ಷತೆ ಮತ್ತು ವಿವಿಐಪಿ ಪ್ರಯಾಣದ ಆತಂಕ. ಈ ಹಿಂದೆಯೂ ಹಲವು ನಾಯಕರು ವಿಮಾನ ದುರಂತಗಳಲ್ಲಿ ಸಾವನ್ನಪ್ಪಿದ್ರು. 2025ರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ದುರ್ಮರಣ. 2025ರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ನಡೆದ ದುರಂತ ವಿಮಾನ ಅಪಘಾತ. ವಿಮಾನದಲ್ಲಿದ್ದ 242 ಜನರಲ್ಲಿ ವಿಜಯ್ ರೂಪಾನಿ ಸೇರಿ 241 ಜನರು ಸಾವನ್ನಪ್ಪಿದ್ರು. ಇನ್ನು 2011ರಲ್ಲಿ ಅರುಣಾಚಲ ಪ್ರದೇಶದ ಅಂದಿನ ಸಿಎಂ ದೋರ್ಜಿ ಖಂಡು ಕೂಡ ಸಾವನ್ನಪ್ಪಿದ್ರು. ಇಟಾನಗರಕ್ಕೆ ಹೋಗ್ತಿದ್ದಾಗ ದೋರ್ಜು ಖಂಡು ದುರಂತ ಅಂತ್ಯವನ್ನ ಕಂಡ್ರು. 2009ರಲ್ಲಿ ಅಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಕೂಡ ಸಾವನ್ನಪ್ಪಿದ್ರು. ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ನೆಲಕ್ಕುರುಳಿ ರಾಜಶೇಖರ್ ರೆಡ್ಡಿ ಸಾವನ್ನಪ್ಪಿದ್ರು. 2005ರಲ್ಲಿ ಹರಿಯಾಣ ಸಚಿವರಾಗಿದ್ದ ಓಂ ಪ್ರಕಾಶ್ ಜಿಂದಾಲ್ ಅವರು ಕೂಡ ದುರ್ಮರಣಕ್ಕೀಡಾಗಿದ್ರು. ಹೆಲಿಕಾಪ್ಟರ್ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅಪಘಾತಕ್ಕೀಡಾಗಿತ್ತು. 2004ರಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ರಾಜಕಾರಣಿ ಸೌಂದರ್ಯ ನಿಧನ ಹೊಂದಿದ್ರು. ಬಿಜೆಪಿ ಪರ ಪ್ರಚಾರಕ್ಕೆ ತೆರಳುತ್ತಿದ್ದಾಗ ಬೆಂಗಳೂರಿನಲ್ಲಿ ಹೆಲಿಕಾಪ್ಟರ್ ಪತನವಾಗಿತ್ತು. ಪವಾರ್ ಸಾಮ್ರಾಜ್ಯದ ಅತಿ ವೇಗದ ನಾಯಕನ ಪತನ. ಅತ್ಯಂತ ಇನ್ಸ್ಟೆಂಟ್ ಆಗಿ ರಾಜಕೀಯದಲ್ಲಿ ತನ್ನ ಛಾಪು ಮೂಡಿಸಿದ ರಾಜಕಾರಣಿ ಒಬ್ಬರಿದ್ದರೆ ಅದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್. ತನ್ನ ಸನಿಹ ಇದ್ದವರು ಕೂಡ ಶಾಕ್ ಆಗಿ ನೋಡ್ತಾ ಇದ್ರು ಅವರ ರಾಜಕಾರಣದ ಬೆಳವಣಿಗೆ. ಸ್ಥಳೀಯ ಮಟ್ಟದಿಂದ ಗುರುತಿಸಿಕೊಂಡು ಅದಾದ ನಂತರ ಜಿಲ್ಲಾ ಮಟ್ಟಕ್ಕೆ ಬಂದು ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ಯಾವುದೇ ತರಹದ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇರತಕ್ಕಂತಹ ಕುಟುಂಬಸ್ಥರು ಇದ್ರು ರಾಜಕಾರಣದಲ್ಲಿ. ಆದರೆ ಯಾವುದೇ ತರಹದ ಅತಿ ಪ್ರಭಾವವಾದ ಬೆಂಬಲ ಇಲ್ಲದೆ ರಾಜಕೀಯದಲ್ಲಿ ಮುಂದುವರೆದು ಒಂದು ಬಹುದೊಡ್ಡ ವೈಯಕ್ತಿಕ ವರ್ಚಸ್ಸನ್ನು ಗಿಟ್ಟಿಸಿಕೊಂಡ ರಾಜಕಾರಣಿಗಳ ಪೈಕಿ ಪ್ರಮುಖರು ಅಜಿತ್ ಪವಾರ್. ಅಕ್ಕಪಕ್ಕದಲ್ಲಿದ್ದವರು ಕೂಡ ಶಾಕ್ ಆಗುವಂತೆ ರಾಜಕೀಯದಲ್ಲಿ ಬೆಳೆದು ಬಂದವರು. ಆದರೆ ಕಟ್ಟ ಕಡೆಯ ದಿವಸಗಳಲ್ಲಿ ತನ್ನ ಸ್ವಕ್ಷೇತ್ರದಲ್ಲೇ ಅಪಘಾತಕ್ಕೀಡಾಗ್ತಾರೆ ಅಂತ ಹೇಳಿ ಯಾರೊಬ್ಬರು ಕೂಡ ಅನ್ಕೊಂಡಿರಲಿಲ್ಲ. ಈ ಹಿಂದೆಯೂ ಕೂಡ ಅನೇಕ ದುರ್ಮರಣಗಳಾಗಿದೆ. ವಿವಿಐಪಿ ಪ್ರಯಾಣದಲ್ಲಿ, ಹೆಲಿಕಾಪ್ಟರ್ ಪ್ರಯಾಣದಲ್ಲೇ. ಸೊ ಅಜಿತ್ ಪವಾರ್ ಈ ಅಪಘಾತದ ನಂತರ ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಅನೇಕ ನಾಯಕರು ವಿಮಾನ ದುರಂತಗಳಲ್ಲಿ ಸಾವನ್ನಪ್ಪಿದ್ರು. 2025ರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ದುರ್ಮರಣ ಹೊಂದಿದ್ರು. 2025ರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ನಡೆದ ದುರಂತ ವಿಮಾನ ಅಪಘಾತ. ವಿಮಾನದಲ್ಲಿದ್ದ 242 ಜನರಲ್ಲಿ ವಿಜಯ್ ರೂಪಾನಿ ಸೇರಿ 241 ಜನ ಸಾವನ್ನಪ್ಪಿದ್ರು. 2011ರಲ್ಲಿ ಅರುಣಾಚಲ ಪ್ರದೇಶದ ಅಂದಿನ ಸಿಎಂ ದೋರ್ಜಿ ಖಂಡು ಸಾವು. ಇಟಾನಗರಕ್ಕೆ ಹೋಗ್ತಿದ್ದಾಗ ದೋರ್ಜು ಖಂಡು ದುರಂತ ಅಂತ್ಯ ಕಂಡ್ರು. 2009ರಲ್ಲಿ ಅಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಸಾವನ್ನಪ್ಪಿದ್ರು. ಇನ್ನು ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ನೆಲಕ್ಕುರುಳಿ ರಾಜಶೇಖರ್ ರೆಡ್ಡಿ ದಾರುಣ ಸಾವನ್ನಪ್ಪಿದ್ರು. ಇನ್ನು 2005ರಲ್ಲಿ ಹರಿಯಾಣ ಸಚಿವರಾಗಿದ್ದಂತಹ ಓಂ ಪ್ರಕಾಶ್ ಜಿಂದಾಲ್ ಹೆಲಿಕಾಪ್ಟರ್ಗೆ ಬಲಿಯಾಗಿದ್ರು. ಹೆಲಿಕಾಪ್ಟರ್ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅಪಘಾತಕ್ಕೀಡಾಗಿತ್ತು. 2004ರಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ರಾಜಕಾರಣಿಯೂ ಆಗಿದ್ದ ಸೌಂದರ್ಯ ನಿಧನ ಹೊಂದಿದ್ರು. ಬಿಜೆಪಿ ಪರ ಪ್ರಚಾರಕ್ಕೆ ತೆರಳುತ್ತಿದ್ದಾಗ ಬೆಂಗಳೂರಿನಲ್ಲಿ ಹೆಲಿಕಾಪ್ಟರ್ ಪತನವಾಗಿತ್ತು. ಒಟ್ಟಾರೆ ಸಾಕಷ್ಟು ಸಚಿವರುಗಳು ಕೂಡ ಪತನರಾಗಿದ್ದಾರೆ. ಇನ್ನು 2000 ಅದಕ್ಕಿಂತಲೂ ಹಿಂದಿನ ವರ್ಷಗಳು ಅನೇಕ ರಾಜಕಾರಣಿಗಳ ಸಾವಿನ ವರದಿಯೂ ಕೂಡ ಆಗಿತ್ತು. ಹಾಗಾದ್ರೆ ಯಾರ್ಯಾರು ಆ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ್ರು? 2004ರಲ್ಲಿ ಮೇಘಾಲಯದ ಸಚಿವರಾಗಿದ್ದ ಸಿಪ್ರಿಯನ್ ಸಗಮ ಹೆಲಿಕಾಪ್ಟರ್ ಪತನವಾಗಿ ಸಾವನ್ನಪ್ಪಿದ್ರು. 2004ರಲ್ಲಿ ಬಾರಪಾನಿ ಸರೋವರದ ಬಳಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು.
2002ರಲ್ಲಿ ಲೋಕಸಭಾ ಸ್ಪೀಕರ್ ಮತ್ತು ಟಿಡಿಪಿ ನಾಯಕ ಜಿಎಂಸಿ ಬಾಲಯೋಗಿ ಸಾವು. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಕೈಕಲೂರು ಬಳಿ ಹೆಲಿಕಾಪ್ಟರ್ ಪತನ ಆಗಿತ್ತು. 2001ರಲ್ಲಿ ಮಾಜಿ ನಾಗರಿಕ ವಿಮಾನಯಾನ ಸಚಿವ ಮಾಧವರಾವ್ ಅವರು ಕೂಡ ಹೆಲಿಕಾಪ್ಟರ್ ದುರಂತಕ್ಕೀಡಾಗಿದ್ದರು. ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದಾಗ ವಿಮಾನ ದುರಂತಕ್ಕೀಡಾಗಿ ಸಾವು. 1980ರಲ್ಲಿ ಇಂದಿರಾ ಗಾಂಧಿಯ ಪುತ್ರ ಸಂಜಯ್ ಗಾಂಧಿ ದುರ್ಮರಣಕ್ಕೀಡಾದರು. ದೆಹಲಿಯ ಫ್ಲೈಯಿಂಗ್ ಕ್ಲಬ್ ವಿಮಾನದಲ್ಲಿ ವೈಮಾನಿಕ ಸಾಹಸ ಮಾಡುವಾಗ ವಿಮಾನ ಪತನ ಆಗಿತ್ತು. ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದ ರಾಜೀವ್ ಗಾಂಧಿಯ ಸಹೋದರ ಸಂಜಯ್ ಗಾಂಧಿ 2004ರಲ್ಲಿ ಮೇಘಾಲಯದ ಸಚಿವರಾಗಿದ್ದ ಸಿಪ್ರಿಯನ್ ಸಂಗಮ ಹೆಲಿಕಾಪ್ಟರ್ ಪತನವಾಗಿ ಸಾವನ್ನಪ್ಪಿತು. ಹೆಲಿಕಾಪ್ಟರ್ ಪ್ರಯಾಣ ಈಗ ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನಗಳಂತೆ ಆಕಾಶದಲ್ಲಿ ಸಂಚರಿಸುವಂತಹ ಹೆಲಿಕಾಪ್ಟರ್ಗಳು, ವಿಮಾನಗಳು, ಚಾರ್ಟರ್ಡ್ ಹೆಲಿಕಾಪ್ಟರ್ಗಳು ಇವೆಲ್ಲವೂ ಕೂಡ ಅತ್ಯಂತ ಸುರಕ್ಷಿತವಾದ ಪ್ರಯಾಣ ಅಂತ ಹೇಳಲಾಗುತ್ತೆ. ಕಾರಣ ರಸ್ತೆಯಲ್ಲಿ ಒಂದು ನಿಮಿಷಕ್ಕೆ 2-3 ಅಪಘಾತಗಳಾಗ್ತವೆ, ಆದರೆ ಆಕಾಶದಲ್ಲಿ ನಿಮಿಷಕ್ಕೇನು ಅಪಘಾತಗಳಾಗೋದಿಲ್ಲ. ಆಗುತ್ತೆ ಅಪಘಾತ ಆದಾಗ ಬದುಕುಳಿಯೋದು ಬಹಳಷ್ಟು ಕಷ್ಟ ಅನ್ನೋದು ಬಿಟ್ಟರೆ ವಾಯು ಪ್ರಯಾಣ ಅತ್ಯಂತ ಸುರಕ್ಷಿತ ಪ್ರಯಾಣ. ಆದರೂ ಕೂಡ ಆ ಪ್ರಯಾಣದಲ್ಲೂ ಅನೇಕ ಘಟಾನುಘಟಿ ವಿಐಪಿ ರಾಜಕಾರಣಿಗಳು ಕೂಡ ದುರಂತಕ್ಕೀಡಾಗಿ ಸಾವನ್ನಪ್ಪಿದ್ದಾರೆ. 2004ರಲ್ಲಿ ಮೇಘಾಲಯದ ಸಚಿವರಾಗಿದ್ದಂತಹ ಸಿಪ್ರಿಯನ್ ಸಂಗಮ ಹೆಲಿಕಾಪ್ಟರ್ ಪತನವಾಗಿ ಸಾವನ್ನಪ್ಪಿದ್ರು. ಇನ್ನು ಬಾರ್ಪಾನಿ ಸರೋವರದ ಬಳಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿರುವಂತಹದ್ದು 2002ರಲ್ಲಿ ಲೋಕಸಭಾ ಸ್ಪೀಕರ್ ಆಗಿದ್ದ ಮತ್ತು ಟಿಡಿಪಿ ನಾಯಕ ಜಿಎಂಸಿ ಬಾಲಯೋಗಿ ಅವರು ಕೂಡ ಇದೇ ತರಹದ ದುರಂತದಲ್ಲಿ ಸಾವನ್ನಪ್ಪಿದ್ರು. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಕೈಕಲೂರು ಬಳಿಯ ಹೆಲಿಕಾಪ್ಟರ್ ಅಪಘಾತದಲ್ಲಿ ದುರ್ಮರಣ. ಇನ್ನು 2001ರಲ್ಲಿ ಮಾಜಿ ನಾಗರಿಕ ವಿಮಾನಯಾನ ಸಚಿವರಾಗಿದ್ದಂತಹ ಮಾಧವರಾವ್ ಸಿಂಧಿಯಾ ಅವರು ಕೂಡ ದುರ್ಮರಣಕ್ಕೀಡಾಗಿದ್ದರು. ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದಾಗ ವಿಮಾನ ದುರಂತಕ್ಕೀಡಾಗಿ ಸಿಂಧಿಯಾ ಸಾವನ್ನಪ್ಪಿದ್ರು. ಇನ್ನು 1980ರಲ್ಲಿ ಇಂದಿರಾ ಗಾಂಧಿಯ ಪುತ್ರ ಸಂಜಯ್ ಗಾಂಧಿ ಅವರು ಕೂಡ ದುರ್ಮರಣಕ್ಕೀಡಾಗಿದ್ದು ಈ ಥರದ ಅಪಘಾತಗಳಲ್ಲಿ. ದೆಹಲಿಯ ಫ್ಲೈಯಿಂಗ್ ಕ್ಲಬ್ ವಿಮಾನದಲ್ಲಿ ವೈಮಾನಿಕ ಸಾಹಸ ಮಾಡುವಾಗ ವಿಮಾನ ಪತನ ಆಗಿತ್ತು. ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ರಾಜೀವ್ ಗಾಂಧಿ ಸಹೋದರ ಸಂಜಯ್ ಗಾಂಧಿ, ಹೀಗೆ ಅನೇಕರು ಈ ತರಹದ ಅಪಘಾತಗಳಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗಿರುವಂತಹದ್ದು ಅನೇಕ ವಿವಿಐಪಿ ರಾಜಕಾರಣಿಗಳು ಕೂಡ ಇದ್ದಾರೆ. ಅದರಲ್ಲಿ ಈಗ ಅಜಿತ್ ಪವಾರ್ ಕೂಡ ಸೇರಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.